ವೀಕ್ಷಕರೇ, ಬೆಳಗ್ಗೆ ಬೇಗ ಎದ್ದು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಬೀಜ ಮಂತ್ರವನ್ನ ಕೇವಲ 5 ಬಾರಿ ಜಪಿಸಿದ್ರೆ ಸಾಕು. ರಾಘವೇಂದ್ರ ಸ್ವಾಮಿಗಳ ಪವಾಡವನ್ನ ಕಣ್ಣಾರೆ ನೋಡ್ತೀರಿ. ಈಗಾಗಲೇ ರಾಘವೇಂದ್ರ ಸ್ವಾಮಿಗಳ ಒಂದು ಪವರ್ಫುಲ್ ಬೀಜ ಮಂತ್ರವನ್ನ ಬೆಳಗ್ಗೆ ಜಪಿಸುವ ಮೂಲಕ ಯಾವ ರೀತಿ ನಿಮ್ಮ ಕಠಿಣ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಬಹುದು ಎನ್ನುವ ವಿಡಿಯೋ ಮಾಡಿದ್ದೆ. ವಿಡಿಯೋ ನೋಡಿದ ತುಂಬಾ ಮಂದಿ ರಾಯರ ಪವರ್ಫುಲ್ ಮಂತ್ರದ ಮೂಲಕ ಅನೇಕ ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಕಮೆಂಟ್ ಮಾಡಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ನಾನು ತಿಳಿಸಿಕೊಟ್ಟ ಮಂತ್ರವನ್ನ ಜಪಿಸಿ ನಿಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಂಡಿದ್ದೀರಿ. ಜೊತೆಗೆ ವಿಡಿಯೋಗೆ ತುಂಬಾ ಒಳ್ಳೆಯ ಅಭಿಪ್ರಾಯವನ್ನ ತಿಳಿಸಿದ್ದೀರಿ. ಎಲ್ಲವೂ ಕೂಡ ರಾಘವೇಂದ್ರ ಸ್ವಾಮಿಗಳ ಪವಾಡದಿಂದ ಆಗಿರೋದು. ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ. ಇಂತಹ ಒಂದು ಪವರ್ಫುಲ್ ಮಂತ್ರ ಇದೆ ಅಂತ ಹೇಳ್ತೀವಿ ಅಷ್ಟೇ. ಆ ಮಂತ್ರವನ್ನ ನೀವು ಶ್ರದ್ಧಾ ಭಕ್ತಿಯಿಂದ ಜಪಿಸಿದ್ದೆ ಆದ್ರೆ ಅದು ಖಂಡಿತವಾಗಿ ಅದರ ಶಕ್ತಿಯನ್ನ ನಿಮಗೆ ತೋರಿಸುತ್ತದೆ. ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ಕೂಡ ರಾಘವೇಂದ್ರ ಸ್ವಾಮಿಗಳ ಮತ್ತೊಂದು ಪವರ್ಫುಲ್ ಬೀಜ ಮಂತ್ರವನ್ನ ತಿಳಿಸಿಕೊಡ್ತಾ ಇದ್ದೀನಿ. ಇದನ್ನ ನೀವು ಬೆಳಗ್ಗೆ ಜಪಿಸಬೇಕು. ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೇವಲ 5 ಬಾರಿ ಜಪಿಸಿದ್ರೆ ಸಾಕು. ನಿಮ್ಮ ಸಮಸ್ಯೆ ಏನೇ ಇರಲಿ, ರಾಘವೇಂದ್ರ ಸ್ವಾಮಿಗಳ ಪವಾಡದ ಶಕ್ತಿಯನ್ನ ನೀವು ಕಣ್ಣಾರೆ ನೋಡ್ತೀರಾ. ಈ ಚಿಕ್ಕ ಮಂತ್ರವನ್ನ 5 ಬಾರಿ ಜಪಿಸಿದ್ರೆ ಸಾಕು. ಆಮೇಲೆ ಆಗೋದೆಲ್ಲ ಪವಾಡ. ತಮಾಷೆ ಅಂದ್ಕೋಬೇಡಿ. ರಾಘವೇಂದ್ರ ಸ್ವಾಮಿಗಳು ನಂಬಿದವರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪವರ್ಫುಲ್ ಮಂತ್ರವನ್ನ 5 ಬಾರಿ ಜಪಿಸಿದ್ರೆ ಸಾಕು. ಎಂತಹ ಸಮಸ್ಯೆ ಇದ್ರೂ ಕೂಡ ಶೀಘ್ರದಲ್ಲಿ ಪರಿಹಾರ ಆಗುತ್ತೆ. ನಿಂತು ಹೋದ ಕಾರ್ಯ ಯಾವುದೇ ಇರಲಿ ಅದು ಪೂರ್ಣವಾಗುತ್ತೆ. ಹೌದು ವೀಕ್ಷಕರೇ, ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ 3:35 ನಂತರ 6 ಗಂಟೆ ಒಳಗೆ ಪ್ರಕೃತಿಯಲ್ಲಿ ಎಲ್ಲ ದೇವಾನುದೇವತೆಗಳು ಸಂಚರಿಸುವ ಸಮಯ. ಈ ಸಮಯದಲ್ಲಿ ನೀವು ನಂಬಿದ ದೇವರ ಬಳಿ ಏನೇ ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಫಲಿಸದೇ ಇರಲಾರದು. ಅದರಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳ ಈ ಪವರ್ಫುಲ್ ಬೀಜ ಮಂತ್ರವನ್ನ ಕೇವಲ 5 ಬಾರಿ ಜಪಿಸಿದ್ರೆ ಸಾಕು. ಎಂತಹ ಸಮಸ್ಯೆ ಇದ್ರೂ ಕೂಡ ಅದು ಪರಿಹಾರ ಆಗುತ್ತೆ. ನಿಮ್ಮ ಕೋರಿಕೆ ಏನೇ ಇದ್ದರೂ ಅದು ನೆರವೇರುತ್ತೆ. ಆದರೆ ಗುರು ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಈ ಮಂತ್ರವನ್ನ ಜಪಿಸಬೇಕು. ಈ ಮಂತ್ರ ಜಪಿಸುವಾಗ ಸ್ನಾನ ಮಾಡುವ ಅಗತ್ಯವಿಲ್ಲ, ಪೂಜೆ ಮಾಡುವ ಅಗತ್ಯವಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿ ನೀವು ಮಲಗಿದ್ದೀರಿ ಅಲ್ಲೇ ಕುಳಿತುಕೊಂಡು ಜಪಿಸಿದ್ರೆ ಸಾಕು. ಆದರೆ ಒಂದು ಷರತ್ತು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕು. ಬೆಳಗ್ಗೆ 6 ಗಂಟೆಯ ಒಳಗೆ ಇದನ್ನ ಜಪಿಸಬೇಕು. ಯಾವುದೇ ರೀತಿ ಶುದ್ಧಾಚಾರ ಬೇಕಾಗಿಲ್ಲ. ಬೆಳಗ್ಗೆ ಬೇಗ ಎದ್ದು ಎಲ್ಲಿ ಮಲಗಿದ್ದೀರಿ ಅಲ್ಲೇ ಎದ್ದು ಕುಳಿತುಕೊಂಡು ಜಪಿಸಿದ್ರೆ ಸಾಕು. ಈ ಪವರ್ಫುಲ್ ಮಂತ್ರದ ಮೂಲಕ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಅನೇಕ ಕಾರಣಗಳಿಂದ ವಿಘ್ನಗಳಿಂದ ನಿಂತು ಹೋದ ನಿಮ್ಮ ಕೆಲಸ ಪೂರ್ಣವಾಗುತ್ತೆ. ನಿಮ್ಮ ಎಲ್ಲ ಬೇಡಿಕೆ ಈಡೇರುತ್ತೆ. ತಡೆಯಲಾರದ ಕಷ್ಟ ಬಂದಿದ್ದರೂ ಕೂಡ ಮುಟ್ಟಿದೆಲ್ಲ ಮಣ್ಣಾಗುತ್ತಿದ್ದರು 5 ಬಾರಿ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನ ಜಪಿಸಿದ್ರೆ ಸಾಕು. ನಿಮ್ಮನ್ನ ಕಾಡುತ್ತಿರುವ ಗ್ರಹದೋಷ ಆಗಿರಲಿ, ಮಂಗಳ ದೋಷ ಇರಲಿ, ಗ್ರಹದೋಷ ಇರಲಿ, ವಾಸ್ತುದೋಷ ಇರಲಿ, ಎಲ್ಲವೂ ಕೂಡ ದೂರ ಆಗಿ ನೀವು ಬಯಸಿದಂಥ ಸುಖಮಯ ಜೀವನ ನಿಮ್ಮದಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಮೇಲೆ ಹಿತಶತ್ರುಗಳು ಯಾವುದೇ ರೀತಿ ಪ್ರಯೋಗ ಮಾಡಿದರೂ ಕೂಡ ಅದು ಕ್ಷಣದಿಂದಲೇ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಮಗೆ ರಕ್ಷಣೆ ಸಿಗುತ್ತದೆ. ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡಿಕೊಂಡು ನೀವೇ ಗತಿ ಅಂತ ಹೇಳಿ ಈ ಮಂತ್ರವನ್ನ 5 ಬಾರಿ ಜಪಿಸಿದ್ರೆ ಸಾಕು. ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಪರಿಹಾರ ಆಗೋದಿಲ್ಲ ಅನ್ನುವ ಮಾತೇ ಇಲ್ಲ. ಹಾಗಾದ್ರೆ ಆ ಮಂತ್ರ ಯಾವುದು, ಯಾವ ರೀತಿ ಜಪಿಸಬೇಕು, ಈ ಮಂತ್ರ ಜಪಿಸುವಾಗ ಯಾವ ತಪ್ಪನ್ನ ನೀವು ಮಾಡಬಾರದು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ನೀವು ಗುರು ರಾಘವೇಂದ್ರ ಸ್ವಾಮಿಗಳ ನಿಜವಾದ ಭಕ್ತರಾಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆದು ನಿಮ್ಮ ಸಮಸ್ಯೆ ಏನು ಅದನ್ನು ಕೂಡ ಬರೆದು ಕಮೆಂಟ್ ಮಾಡಿ. ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿ. ವೀಕ್ಷಕರೇ, ರಾಘವೇಂದ್ರ ಸ್ವಾಮಿಗಳು ಅಕ್ಷರಶಃ ದೈವಾಂಶ ಸಂಭೂತರು. ಅದಕ್ಕೆ ಅವರನ್ನ ಕಲಿಯುಗದ ಕಾಮಧೇನು ಅಂತ ಕರೀತಾರೆ. ಹೀಗೆ ನಂಬಿದ ಭಕ್ತರನ್ನ ಉದ್ಧರಿಸುವ ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ. ಇಂಥ ಮಹಿಮೆ ಇರುವ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನ ಮುಂಜಾನೆ 5 ಬಾರಿ ಜಪಿಸುವುದರಿಂದ ಎಲ್ಲೂ ಪರಿಹಾರ ಆಗದ ಸಮಸ್ಯೆ ಕೆಲವೇ ಗಂಟೆಗಳಲ್ಲಿ ಪರಿಹಾರ ಆಗುತ್ತೆ. ಇದು ತಮಾಷೆಯಲ್ಲ. ಭಕ್ತಿಯಿಂದ ಜಪಿಸಿ ನೋಡಿ. ಆಮೇಲೆ ನೀವೇ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ರಾಯರ ಪವಾಡದಿಂದ ಕೆಲಸ ಆಯ್ತು ಅಂತ ಕಮೆಂಟ್ ಮಾಡ್ತೀರಿ. ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಸಂತಾನ ಭಾಗ್ಯ, ಮಕ್ಕಳಿಲ್ಲದಿದ್ದರೆ ಸಂತಾನ ಭಾಗ್ಯ, ಉದ್ಯೋಗ ಹುಡುಕುತ್ತಿರುವವರಿಗೆ ಉದ್ಯೋಗ, ಹಣಕಾಸಿನ ಸಮಸ್ಯೆ ಬಂದರೆ ಹಣಕಾಸಿನ ಹರಿವು ಪ್ರಾರಂಭವಾಗುತ್ತದೆ. ಸಾಲದ ಸಮಸ್ಯೆ ಇದ್ದರೆ ನಾನಾ ಮಾರ್ಗಗಳಿಂದ ಹಣಕಾಸು ಹರಿದು ಬಂದು ಸಾಲದಿಂದ ಮುಕ್ತಿ ಸಿಗುವ ಹಾಗೆ ರಾಯರು ಮಾಡ್ತಾರೆ. ಮನೆಯಲ್ಲಿ ಸತಿಪತಿ ಜಗಳ, ಅತ್ತೆ ಸೊಸೆ ಜಗಳ, ಆರೋಗ್ಯ ಸಮಸ್ಯೆ ಯಾವುದೇ ಇರಲಿ ರಾಘವೇಂದ್ರ ಸ್ವಾಮಿಗಳನ್ನ ಬೇಡಿಕೊಂಡರೆ ಸಾಕು. ಕೆಲವೇ ಗಂಟೆಗಳಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ವೈದ್ಯರಿಂದಲೂ ಗುಣಪಡಿಸಲಾಗದ ಸಮಸ್ಯೆ ಇದ್ದರೂ ಕೂಡ ಸ್ವಾಮಿಗಳ ಪವಾಡದಿಂದ ಆ ಕಾಯಿಲೆ ದೂರವಾಗುತ್ತದೆ. ಎಲ್ಲೂ ಪರಿಹಾರ ಆಗದ ಸಮಸ್ಯೆ ನಿಮ್ಮನ್ನ ಪದೇ ಪದೇ ಕಾಡ್ತಾ ಇದ್ರೆ ನೀವು ಮಾಡಬೇಕಾಗಿರುವುದು ಇಷ್ಟೇ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಘವೇಂದ್ರ ಸ್ವಾಮಿಗಳನ್ನ ಮನಸ್ಸಿನಲ್ಲೇ ಸ್ಮರಿಸಿಕೊಂಡು
ಪವರ್ಫುಲ್ ಈ ಬೀಜ ಮಂತ್ರವನ್ನ 5 ಬಾರಿ ಜಪಿಸಿದ್ರೆ ಸಾಕು. ಆದರೆ ಈ ಮಂತ್ರವನ್ನ ಜಪಿಸುವಾಗ ಕೆಲವೊಂದು ತಪ್ಪುಗಳನ್ನ ನೀವು ಮಾಡಬಾರದು. ಆ ತಪ್ಪುಗಳಲ್ಲಿ ಪ್ರಮುಖವಾದ ತಪ್ಪು ಅಂದ್ರೆ ಅಪನಂಬಿಕೆ. ತುಂಬಾ ಮಂದಿ ಅಪನಂಬಿಕೆಯಿಂದ ಪರೀಕ್ಷೆ ಮಾಡಿ ನೋಡೋಣ ಅಂತ ಮಂತ್ರವನ್ನ ಜಪಿಸ್ತಾರೆ. ಆದರೆ ದೇವರ ಮೇಲೆ ನಂಬಿಕೆ ಇಲ್ಲದೆ, ಭಕ್ತಿ ಇಲ್ಲದೆ ಜಪಿಸಿದ ಮಂತ್ರ ವ್ಯರ್ಥವಾಗುತ್ತೆ. ಜೊತೆಗೆ ಅಪನಂಬಿಕೆಯಿಂದ ಈ ಪವರ್ಫುಲ್ ಮಂತ್ರವನ್ನ ಜಪಿಸಿದರೆ ಅದು ನಿಮಗೆ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತೆ. ಹಾಗಾಗಿ ನಂಬಿಕೆ ಇದ್ದರೆ ಮಾತ್ರ ಜಪಿಸಿ, ಇಲ್ಲವಾದರೆ ಜಪಿಸಬೇಡಿ. ಮತ್ತು ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸುವ ಮಂತ್ರವಾಗಿದೆ. ಬೆಳಗ್ಗೆ 6 ಗಂಟೆಯ ಒಳಗೆ ಈ ಮಂತ್ರವನ್ನ ಜಪಿಸಬೇಕು. 6 ಗಂಟೆ ನಂತರ ಜಪಿಸಿದರೆ ಇದರ ಸಂಪೂರ್ಣ ಫಲ ನಿಮಗೆ ಸಿಗೋದಿಲ್ಲ. ಈ ಮಂತ್ರವನ್ನ ಜಪಿಸುವಾಗ ಯಾವುದೇ ರೀತಿ ಶುದ್ಧಾಚಾರ ಬೇಕಾಗಿಲ್ಲ. ಜಪ ಮಾಡುವ, ಪೂಜೆ ಮಾಡುವ ಅಗತ್ಯವಿಲ್ಲ. ಸ್ನಾನ ಮಾಡುವ ಅಗತ್ಯವಿಲ್ಲ. ಎಲ್ಲಿ ಮಲಗಿದ್ದೀರಿ ಅಲ್ಲೇ ಕುಳಿತುಕೊಂಡು ಈ ಮಂತ್ರವನ್ನ 5 ಬಾರಿ ಜಪಿಸಿದ್ರೆ ಸಾಕು. ಯಾವ ಉದ್ದೇಶದಿಂದ ಈ ಮಂತ್ರವನ್ನ ಜಪಿಸಿದ್ದೀರಿ ಅದನ್ನ ಸಂಕಲ್ಪಿಸಬೇಕು. ಸುಮಾರು ವರ್ಷದಿಂದ ಮನೆ ಕಟ್ಟೋಕೆ ಪ್ರಯತ್ನ ಮಾಡ್ತಿದ್ದೀರಿ, ನಾನಾ ಕಾರಣಗಳಿಂದ ಪೂರ್ಣ ಆಗ್ತಿಲ್ಲ. ಇಂಥ ಸಮಯದಲ್ಲಿ ಈ ಮಂತ್ರವನ್ನ ಜಪಿಸಿ ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥಿಸುತ್ತಾ, ಹಣಕಾಸಿನ ಸಮಸ್ಯೆಯಿಂದ ನನ್ನ ಮನೆ ಆಗ್ತಿಲ್ಲ, ನೀವೇ ಕರುಣೆ ತೋರಿ ನಮ್ಮ ಮನೆ ಪೂರ್ಣ ಆಗುವ ಹಾಗೆ ಮಾಡಿ ಅಂತ ಬೇಡ್ಕೊಂಡ್ರೆ ಸಾಕು. ಪವಾಡ ರೀತಿಯಲ್ಲಿ ನಿಮ್ಮ ಹೊಸ ಮನೆಯ ಗೃಹ ಪ್ರವೇಶ ಆಗುವುದನ್ನ ನೋಡ್ತೀರಿ. ವೀಕ್ಷಕರೇ, ನೀವಿನ್ನು ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ. ಮೊದಲ ಬಾರಿ ನೋಡ್ತಿದ್ರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಇದನ್ನ ನೀವು ಎಲ್ಲಿ ಮಲಗಿದ್ದೀರಿ ಅಲ್ಲೇ ಎದ್ದು ಕುಳಿತುಕೊಂಡು, ಕಣ್ಣು ಮುಚ್ಚಿಕೊಂಡು, ಕೈ ಮುಗಿದುಕೊಂಡು, ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿಕೊಂಡು ಈ ಮಂತ್ರವನ್ನ 5 ಬಾರಿ ಉಚ್ಚರಿಸಬೇಕು. ಇದನ್ನ ಮನಸ್ಸಿನಲ್ಲೇ ಉಚ್ಚರಿಸಬೇಕು. ಮಂತ್ರ ಈ ರೀತಿಯಾಗಿ ಇದೆ: ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ ಮಂತ್ರವನ್ನ 5 ಬಾರಿ ಜಪಿಸಬೇಕು. ಮನಸ್ಸಿನಲ್ಲೇ ಜಪಿಸಬೇಕು, ಬಾಯಿ ಬಿಟ್ಟು ಜಪಿಸಬಾರದು. ಯಾಕಂದ್ರೆ ಬೆಳಗಿನ ಸಮಯದಲ್ಲಿ ನೀವು ಶುದ್ಧಾಚಾರದಲ್ಲಿ ಇರೋದಿಲ್ಲ. ಹಾಗಾಗಿ ಇದನ್ನು ನೀವು ಮನಸ್ಸಿನಲ್ಲೇ ಜಪಿಸಬೇಕು. ನಂತರ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಣೆ ಮಾಡಿಕೊಂಡು, ಯಾವ ಉದ್ದೇಶಕ್ಕಾಗಿ ರಾಯರನ್ನ ಸ್ಮರಣೆ ಮಾಡಿದ್ದೀರಿ, ಈ ಮಂತ್ರವನ್ನ ಜಪಿಸಿದ್ದೀರಿ, ಆ ಸಂಕಲ್ಪವನ್ನ ಚಿತ್ರರೂಪದಲ್ಲಿ ನೋಡ್ಬೇಕು. ಅಂದ್ರೆ ಕಲ್ಪನೆ ಮಾಡ್ಕೊಳ್ಬೇಕು. ಉದಾಹರಣೆಗೆ ನಿಮ್ಮ ಮನೆ ಆಗ್ಬೇಕು ಅಂತಿದ್ರೆ ಅರ್ಧಕ್ಕೆ ನಿಂತಿದೆ. ಇಂಥ ಸಮಯದಲ್ಲಿ ಮನೆ ಸಂಪೂರ್ಣವಾಗಿ ಆದ ಬಳಿಕ ಸಂಭ್ರಮದಿಂದ ನಿಮ್ಮ ಗೃಹ ಪ್ರವೇಶ ಯಾವ ರೀತಿ ಆಗುತ್ತೆ ಅದನ್ನ ಮನಸ್ಸಿನಲ್ಲಿಯೇ ಕಲ್ಪಿಸಿಕೊಂಡು, ನಿಮ್ಮ ಮನೆ ಸಂಪೂರ್ಣ ಆದ ಬಳಿಕ ಯಾವ ರೀತಿ ನಿಮ್ಮ ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಮನೆಗೆ ಬಂದು ಪುರೋಹಿತರಿಂದ ಗೃಹ ಪ್ರವೇಶ ಎಲ್ಲವೂ ಕೂಡ ನೀವು 5 ನಿಮಿಷ ಕಾಲ ಕಲ್ಪನೆ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಧನ್ಯವಾದವನ್ನ ಹೇಳಬೇಕು. ಪ್ರತಿದಿನ ಮಾಡಿದ್ರೆ ತುಂಬಾ ಒಳ್ಳೆಯದು. ಸಾಧ್ಯವಾಗದೇ ಇದ್ರೆ ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣದ ದಿನಗಳಲ್ಲಿ ತಪ್ಪದೆ ಮಾಡಬೇಕು. ಇದನ್ನ ಮಾಡುತ್ತಾ ಬನ್ನಿ. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿದ್ದ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗುವುದನ್ನ ನೀವು ಕಣ್ಣಾರೆ ನೋಡ್ತೀರಿ. ಇದನ್ನು ನೀವು ನಿರ್ದಿಷ್ಟ ಉದ್ದೇಶಕ್ಕಾಗಿ ಜಪಿಸಬಹುದು ಅಥವಾ ಯಾವುದೇ ಉದ್ದೇಶ ಇಲ್ಲದೆ ಪ್ರತಿದಿನ ಜಪಿಸಬಹುದು. ಪ್ರತಿದಿನ ಜಪಿಸುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತದೆ. ನಕಾರಾತ್ಮಕ ಶಕ್ತಿಗಳು, ಅಡೆತಡೆಗಳು, ಸವಾಲುಗಳಿಂದ ರಾಯರು ನಿಮ್ಮನ್ನು ರಕ್ಷಿಸುತ್ತಾರೆ. ನಿಮ್ಮಲ್ಲಿ ಶಾಂತಿ ಮತ್ತು ಆಂತರಿಕ ನೆಮ್ಮದಿ, ಮಾನಸಿಕ ನೆಮ್ಮದಿ ಸಿಗುತ್ತೆ. ನಿಮ್ಮ ಜ್ಞಾನ ವೃದ್ಧಿಯಾಗುತ್ತೆ. ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕೆನ್ನುವ ಕಾತುರ ಹೆಚ್ಚಾಗುತ್ತದೆ. ನಿಮ್ಮ ದೈಹಿಕ, ಮಾನಸಿಕ, ಭಾವನಾತ್ಮಕ ಸಮಸ್ಯೆಗಳನ್ನು ಗುಣಪಡಿಸುತ್ತೆ. ಇದು ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಯಶಸ್ಸನ್ನು ನಿಮಗೆ ಸಿಗುವ ಹಾಗೆ ಮಾಡುತ್ತೆ. ಮನಸ್ಸು, ದೇಹ, ಆತ್ಮ ಎಲ್ಲವೂ ಕೂಡ ಶುದ್ಧವಾಗುತ್ತದೆ. ರಾಯರ ಅನುಗ್ರಹ ಮತ್ತು ಆಶೀರ್ವಾದವನ್ನು ನೀವು ಪಡೆಯುತ್ತೀರಿ. ಬ್ರಹ್ಮಾಂಡ ಮತ್ತು ದೈವಿಕತೆಗೆ ಸಂಬಂಧಿಸಿದ ಆಳವನ್ನು ಕೂಡ ನೀವು ಅನುಭವಿಸುತ್ತೀರಿ. ಹಾಗಾಗಿ ವೀಕ್ಷಕರೇ, ಈ ಮಂತ್ರವನ್ನ ನಿರ್ದಿಷ್ಟ ಕಾರಣಕ್ಕಾಗಿ ಜಪಿಸಬಹುದು ಅಥವಾ ಯಾವುದೇ ಕಾರಣವಿಲ್ಲದೆ ರಾಯರ ಪ್ರೀತಿಗಾಗಿ ಪ್ರತಿದಿನ ಜಪಿಸಬಹುದು. ಪ್ರತಿಯೊಬ್ಬರು ಈ ಮಂತ್ರವನ್ನ ಜಪಿಸಿ ನಿಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಿ. ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಎಲ್ಲರಿಗೂ ವಿಡಿಯೋವನ್ನ ಶೇರ್ ಮಾಡಿ. ತಪ್ಪದೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪವರ್ಫುಲ್ ಮಂತ್ರದ ಜೊತೆಗೆ ಸಿಗ್ತೀನಿ. ಅದು ಮಿಸ್ ಆಗಬಾರ್ದಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.